8-9ನೇ ತಿಂಗಳಿಗೆ ಹಚ್ಚಿದ್ರೆ ಮಳೆ ಗಾಳಿ ಸಿಗಲ್ಲ ರೀ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಹಚ್ಚಿದ್ರೆ ಹ್ಞೂ ರೀ, ಮಳೆ ಗಾಳಿ ಸಿಗಲ್ಲ ರೀ. ಆನಂತರ ಮಾರ್ಕೆಟ್ನು ಸ್ವಲ್ಪ ಡಿಮಾಂಡ್ ಇರುತ್ತೆ ರೀ. ಆನಂತರ ಬಿಸಿಲು ಜನವರಿ ತಿಂಗಳ ತಡೆದ್ರೊಳಗೆ ಕಟಾವಾಗಿರ್ಬೇಕು ರೀ. ಮಾರ್ಚ್ ತಿಂಗಳು ಬಂತು ಅಂದ್ರೆ ಮಾಲ್ ಕಡ್ದದ್ದು ಬಿಸಿಲು ಕಾದು ಪಡ್ ಬೆಳಕು ಚಾಲು ಮಾಡಿಬಿಡ್ತಾರೆ. ನಮ್ಗೆ ಟೋಟಲ್ ಅದು ಈಗ ಒಂದು 16,50,000 ಬಂದೈತೆ ರೀ. ಎಷ್ಟು ರೀ? 46 ಟನ್ನು 4 ಕ್ವಿಂಟಲ್ಗೆ. ಇನ್ನೂ 4 ಟನ್ ಮಾಲ್ ಐತ್ರಿ ಹೊಲ್ದಾಗ. ಅದೊಂದು 4 ಟನ್ ಸೇರಿದ್ರೆ 180, 160 ಮಟ್ಟ ಆಗ್ಬೋದು ರೀ ಈ ರೇಟಿಗೆ. ಬಟ್ ಒಂದು ಟೋಟಲ್ ಒಂದು 18 ಲಕ್ಷ ಆಗತ್ತೆ ನೋಡಿ. 18 ಲಕ್ಷ ರೀ. ಅಂದ್ರೆ ಎಕರೆಗೆ 4 ಲಕ್ಷ. ಕಾರವಾರದವ್ರು ಬಂದು ಎಲ್ಲ ಈ ಮಾಲ್ ನಾನು ಕರಗಿಸ್ತೀನಿ, ನನಗೆ ಬಿಟ್ಟು ಯಾರಿಗೆ ಕೊಡ್ಬೇಡ್ರಿ, ನಾವು ಹೋಯ್ತೀನಿ ಅಂದ್ರೆ ಅವ್ರಿಗೆ ಕಂಟಿನ್ಯೂ 34 ರೂಪಾಯಿದಾಗ ಕೊಟ್ಕೊಂತ ಬಂದ್ರಿ. 34. ಹ್ಞೂ ರೀ. ನೋಡೋ ಒಂದು 2 ಟೈಮ್ ಬರ್ಲಿಲ್ಲ ರೀ. ಅವರು ಶಿಕಾರಿಪುರದವ್ರಿಗೆ ಅವ್ರಿಗೆ 36 ಹಂಗೆ 2 ಗಾಡಿ ಕೊಟ್ಟಿದ್ರಿ. 2 ಗಾಡಿ ಕೊಟ್ಟಿದ್ರಿ. ಒಂದು 5 ಟನ್ ಕೊಟ್ಟಿದ್ರು ಅವ್ರು. 46 ಟನ್ 46 ಟನ್ 4 ಕ್ವಿಂಟಲ್ ಐತ್ರಿ. 4 ಕ್ವಿಂಟಲ್ ರೀ. ಅಂದ್ರೆ ಇಲ್ಲ ಅಂದ್ರೆ ಇನ್ನೊಂದು 4 ಟನ್ ಮಾಲ್ ಐತ್ರಿ. 4 ಟನ್ ಮಾಲ್ ಅಂದ್ರೆ ಒಂದು 50 ಟನ್ 50 ಟನ್ ಬಂದಂಗೆ ಆಯ್ತು ರೀ. ಅವ್ರು ಕಾರವಾರದವ್ರು ಫಸ್ಟಿಗೆ ಹೊಲ ನೋಡಕ್ಕೆ ಬಂದಾಗ್ರೆ 45 ಟನ್ ಮಾಲ್ ಹಾಕತ್ತಿದೆ ಅಂತ ಅಂದಿದ್ರು ಅವ್ರು. ಅಂದ್ರೆ ಎಕರೆಗೆ 10 ಟನ್ ರೀ. ಹಾಂ, ಎಕರೆಗೆ 10 ಟನ್ ರೀ. ಮಸಾರಿಗಂತ ಫೇಮಸ್ ರೀ ಇದು. ಮಸಾರಿಗಂತ ಎತ್ತಿದ ಕೈ ರೀ. ಮಸಾರಿಗಂತ ಭಾರಿ ಇಳುವರಿ ರೀ. ಆನಂತರ ಗೊಣಿನ ಸೈಜ್ ಬರ್ತೈತೆ ರೀ. ವೈಟಿಂಗ್ ಬರ್ತೈತೆ ರೀ ಗೊಣಿ. ನಾವು ಇದಕ್ಕೆ ಕಪ್ ನೆಲಕ್ಕೆ ಒಂದು ಸ್ವಲ್ಪ ಕಪ್ ಬರ್ತೈತೆ ರೀ ಕಲರ್. ತಾರಿಕೊಪ್ಪ ಅಂದ್ರೆ ಬಾಳೆ ರೀ. ಬಾಳೆ ಅಂದ್ರೆ ತಾರಿಕೊಪ್ಪ. ಫೋಟೋ ಸಾಲಿಂದ ಸಾಲಿಗೆ ರೀ. 5.5-6 ಫೂಟ್ ಅಗಿಲಿಂದ ಅಗಿಗೆ ಹಚ್ತಾವೆ ರೀ. ಅಗಿಯಿಂದ ಅಗಿರಿ 5.5-6 ಫೂಟ್ ರೀ. ನಮ್ದು ಇದು 5.5 ಫೂಟ್ ಐತೆ ರೀ. ಸಾಲಿಂದ ಸಾಲಿಗೆ 7 ಫೂಟ್ ಐತೆ ರೀ. 7 ಫೂಟ್. ಹ್ಞೂ ರೀ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು, ನಿಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ಸುರೋಣಿಗೆ ಅಂತ ಅಂದ್ರೆ. ನಿಮ್ದು ಊರು? ತಾರಿಕೊಪ್ಪ. ಈ ಬಾಳೆ ರೀ ಎಲ್ಲಿಂದ ಸಸಿ ತಂದ್ರೆ? ಇದು ಬೆಂಗಳೂರು ಸಸಿ ರೀ. ಅದು ಬೆಂಗಳೂರು ರೀ. ಹ್ಞೂ ರೀ. ಹೆಸರು ಬೆಂಗಳೂರು ಸಸಿ? ಹಾಂ, ಬೆಂಗಳೂರು ಸಸಿ ಅಣ್ಣ ರೀ. ಇಲ್ಲೇ ನಮ್ಮ ಕೊಪ್ಪಳ ತಾಲೂಕಿನಾಗ ಹೆಟ್ಟಿ ಒಳಗೆ ಒಬ್ಬರು ಭೀಮರೆಡ್ಡಿ ಅಂತ ಅಂದದ ರೀ. ಅವರು ನರ್ಸರಿಯಿಂದ ಆಗಿ ನಮ್ಗೆ ಸಪ್ಲೈ ಮಾಡ್ತಾರೆ ರೀ. ಅಲ್ಲಿಂದ ಬೆಂಗಳೂರಿಂದ ಅಲ್ಲಿಂದ ಬೆಂಗಳೂರಿಂದ ಅವ್ರು ಸಪ್ಲೈ ಮಾಡಿ ನಮ್ಗೆ ಕಳಿಸ್ತಾರೆ ರೀ. ಅದು ಒಂದು ಸಸಿಗೆ 22 ರೂಪಾಯಿ ರೀ. ಈ ಬಾಳೆ ಬೆಳೆಯಕತ್ತಿ ಎಷ್ಟು ವರ್ಷ ಆಯ್ತು? ನಾವು ಇದು 3ನೇ ವರ್ಷ ರೀ. 3ನೇ ವರ್ಷ. ಈಗ 22 ರೂಪಾಯಿ ಸಸಿ ತಂದ್ರೆ ಎಷ್ಟು ಎಕರೆಕ್ಕೆ ಎಷ್ಟು ಸಸಿಗಳು ತಂದ್ರಿ? ಎಕರೆಕ್ಕೆ ನಾವು 7 ಫೂಟು ಸಾಲಿಂದ ಸಾಲಿಗೆ ರೀ. 5.5-6 ಫೂಟ್ ಅಗಿಲಿಂದ ಅಗಿಗೆ ಹಚ್ತಾವೆ ರೀ. ಅಗಿಯಿಂದ ಅಗಿರಿ 5.5-6 ಫೂಟ್ ರೀ. ನಮ್ದು ಇದು 5.5 ಫೂಟ್ ಐತೆ ರೀ. ಸಾಲಿಂದ ಸಾಲಿಗೆ 7 ಫೂಟ್ ಐತೆ ರೀ. 7 ಫೂಟ್. ಹ್ಞೂ ರೀ. ಎಕರೆಕ್ಕೆ 1100 ಅಗಿ ಹೋಕ್ಕವ್ರು. 1100 ಅಗಿರಿ. ನಮ್ಮದು 4 ಎಕರೆ 4 ಎಕರೆ ಐತೆ ರೀ. ಅದು 4 ಎಕರೆ 4 ಎಕರೆ ಐತೆ ರೀ. 5,000 ಗಡ ಕುಂತೈತೆ ರೀ. 5,000 ಗಡ ರೀ. ಬಾಳೆಲಿಂದನ ನಮ್ಮೂರು ಉದಾರ ಆಗೈತೆ ರೀ. ಅದರಲ್ಲಿಂದನ ಕಮ್ತ. ತಾರಿಕೊಪ್ಪ ಅಂದ್ರೆ ಬಾಳೆ ಬಾಳೆ ರೀ. ಬಾಳೆ ಅಂದ್ರೆ ತಾರಿಕೊಪ್ಪ. ಇಲ್ಲೇ ನೋಡ್ರಿ ನಮ್ಮ ಊರಾಗ ಅಂದ್ರೆ ಇದು ಆಜು ಬಾಜು ಕಾರವಾರ, ಗೋವಾ, ಮೈಸೂರು, ಮಂಡ್ಯ ಇಷ್ಟೆಲ್ಲ ಸಪ್ಲೈ ಆಗತ್ತೆ ನಮ್ಮಲ್ಲಿ ಮಾಲ್. ಹೋಗತ್ತೆ ರೀ. ಗೋವಾ ಹೋಗತ್ತೆ ರೀ, ಕಾರವಾರ ಹೋಗತ್ತೆ, ಹುಬ್ಬಳ್ಳಿ ಹೋಗತ್ತೆ, ದಾವಣಗೆರೆ, ಆನಂತರ ರಾಣೆಬೆನ್ನೂರು, ಹಾವೇರಿ. ಖರೀದಾರ ದಿವಸ ಒಂದು 10-12 ಹೋಗಿರೋ ಇಲ್ಲ ರೀ. ಅವರ ಬಂದು ಮಾಲ್ ಪಲ್ಟಿ ನೋಡ್ತಾರೆ. ಮಾಲ್ ನೋಡಿ ಪಲ್ಟಿ ಕೊಟ್ಟ ಮಾತಾಡ್ತಾರೆ ಅವ್ರು. ಅಲ್ರಿ ಅಂದ್ರೆ ನೀವು ಮಾರ್ಕೆಟ್ ಹೋಗಲ್ಲ, ಮಾರ್ಕೆಟ್ ನಿಮ್ಮೂರಿಗೆ ಬಂದೈತಿ? ಹಾಂ, ಮಾರ್ಕೆಟ ನಮ್ಮೂರಿಗೆ ಬಂದೈತೆ ರೀ. ನಾವು ಹೋಗೋದಲ್ಲ ರೀ. ಮಾರ್ಕೆಟ್ನಾರ ನಮ್ಮೂರಿಗೆ ಬರ್ತಾರೆ. ನಿಮ್ಮೂರಿಗೆ? ಹ್ಞೂ. ಅಂತ ಸ್ಪೆಷಲ್ ನಿಮ್ಮೂರ್ದು ಬಾಳೆ ರೀ. ಬಾಳೆ ರೀ. ಇದು ನೀವು ಈಗ ಇಷ್ಟು ಸಸಿಗೆ ಎಷ್ಟು ಖರ್ಚಾಗಿರ್ಬೋದು? ನಮ್ಮದು ನೋಡ್ರಿ 1,32,000 ರೂಪಾಯಿ ಸಸಿ ಕೊಟ್ಟಿವಿ ರೀ. ಬರೀ ಸಸಿಗೆ ರೀ? 4 ಎಕರೆ. ಹ್ಞೂ ರೀ. 1 ಲಕ್ಷ ರೂಪಾಯಿ 120 ಮಟ್ಟ ಗೊಬ್ಬರ ಕಟ್ಟಿವಿ ರೀ. ಆತ್ರಿ ಇಷ್ಟ ರೀ. ಮೊದಲು ಖರ್ಚು ಮಾಡಿದ್ರಿ. ನಾವೇನು ಕುರಿ ತರಿಸಿಲ್ಲ ರೀ, ಗೊಬ್ಬರ ಇರಲ್ಲ. ಹೊಲ ಮಾತ್ರ ಉಳಿಮೆ ಮಾಡ್ಕೊಂತ ಬದುಕು ಮಾಡ್ಕೊಂತ ಬಂದು ಒಂದಿನ ರಂಟೆ ಸಾಲು ಬಿಟ್ಟು ಅಗಿ ತರಿಸಿ ಅಗಿ ಹಚ್ಚಿವಿ ರೀ. ಈಗ ನೀವು ಹಾಕಿರಿ ಬಾಳೆ ಏನು? ಹ್ಞೂ. ಇದು ಕಪ್ನೆಲನ ಅಥವಾ ಕಪ್ನೆಲ ರೀ? ಕಪ್ನೆಲ. ಅಂದ್ರೆ ಈ ಬಾಳೆ ಕಪ್ನೆಲ್ಗೆ ಬೆಸ್ಟ್ ಅಂತೀರೋ ಕೆಮ್ನೆಲ್ಗೆ ಬೆಸ್ಟ್? ಮಸಾರಿಗಂತ ಫೇಮಸ್ ರೀ ಇದು. ಮಸಾರಿಗಂತ ಎತ್ತಿದ ಕೈ ರೀ. ಮಸಾರಿಗಂತ ಭಾರಿ ಇಳುವರಿ ರೀ. ಆನಂತರ ಗೊಣಿನ ಸೈಜ್ ಬರ್ತೈತೆ ರೀ. ವೈಟಿಂಗ್ ಬರ್ತೈತೆ ರೀ ಗೊಣಿ. ನಾವು ಇದಕ್ಕೆ ಕಪ್ ನೆಲಕ್ಕೆ ಒಂದು ಸ್ವಲ್ಪ ಕಪ್ ಬರ್ತೈತೆ ರೀ ಕಲರ್. ನಾವು ಬನಾನಾ ಸ್ಪೆಷಲಿಸ್ಟ್ ಶಾಂಪೂ ಅದು 0050 ಗೊಬ್ಬರ ಹಾಕಿ ಒಂದು 5 ಸಲ ಸ್ಪ್ರೇ ಮಾಡಿ ನಾವು ಗೊಣಿಗೆ. ಅಂದರೆ ಕಲರ್ ಬರಲಿ. ಕಲರ್ ಬರಲಿ ಅಂತ. ಟೇಸ್ಟ್ ಬರಲಿ ಅಂತ ಬೇರೆ ಏನಾದ್ರು ಸ್ಪ್ರೇ ಆಗುತ್ತೆ?
ಹೇಳ್ರಿ ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ರೀ ಕಾಯಿ. ಮೊಸರಿಗೆ ಆದ್ರೆ ಅದನ್ನ ಮಾಡ್ಬೇಕ್ರಿ. ಯಾವುದ್ರೆ ಬನಾನ ಅಷ್ಟೇ ಶಾಂಪೂ ಇದು 0050 ಹೊಡೆದಂದ್ರೆ ಗೊನೆ ಕಾಯಿ ಸೈಜ್ ಬರುತ್ತೆ ರೀ, ವೈಟ್ ಬರ್ತದೆ ರೀ. ವ್ಯಾಪಾರಗಾರ ಖರೀದಾರ ಬಂದಾರ ಆ ಮಾಲ್ ನೋಡಿದ್ರೆ ಬಿಡೋದಿಲ್ಲ ರೀ ಅವರು. ಬರೇ ಮಾಲ್ ನೋಡಿದ್ರೆ ಬಿಡೋದಿಲ್ಲ ರೀ. ರೇಟ್ನಾಗ 2 ರೂಪಾಯಿ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಆಕತ್ತೆ ಅಷ್ಟೇ ರೀ. ಮಾಲ್ ನೋಡಿದ್ರೆ ವೈಟ್ ಐತೆ, ಮಾಲ್ ರಚನೆ ಐತೆ ಅಂದ್ರೆ ಬಿಡೋದಿಲ್ಲ ರೀ, ಒಯ್ತಾರೆ. ನಮ್ದು ಹಿಂಗಾಗಿ ನೋಡ್ರಿ ಫಸ್ಟ್ ಕಾರವಾರದಾರ ನಮ್ಮ ಹೊಲ ಗುತ್ತಿಗೆ ಹಿಡಿಯಕಂತ ಬಂದಾರೆ ಅವರು. ಗುತ್ತಿಗೆ ಅಂತ ಬಂದವ್ರಿ, ಗುತ್ತಿಗೆ ಪೂರ ಹೊಲನ ಮುಗ್ತಾರೆ. ಅವರು 10 ಲಕ್ಷ ಕೇಳಿದ್ರಿ. 10 ಲಕ್ಷ? ನಾನು 20 ಲಕ್ಷ 20,000 ಹೇಳಿದ್ದು ರೀ. 20 ಲಕ್ಷ 20,000 ಹೇಳಿದ್ದು ರೀ. 20,000? ಹ್ಞೂ ರೀ. 20 ಲಕ್ಷ 20,000 ಹೇಳಿದ್ರೆ ಅವರು ಲಾಸ್ಟ್ ಮೂಮೆಂಟ್ಗೆ 12 ಲಕ್ಷ ಕೊಡ್ತೀವಿ ಅಂದ್ರಿ. 12 ಲಕ್ಷ ಇಡೀ 4 ಎಕರೆ? 4 ಎಕರೆ ರೀ. 12 ಲಕ್ಷ ಕೊಡ್ತೀವಿ ಅಂದರು. ಇಲ್ರಿ ನಮಗೆ ತೋಟ ಆಗತ್ತಿದೆ, ಇದು ಎವರೇಜ್ 11ರಿಂದ 12 kg ಬರ್ತೈತೆ ಒಂದು ಗೊನೆ. ಆ ಗೊನೆ ಪ್ರಕಾರ ನಾವು ಗಿಡ ಲೆಕ್ಕ ಸಂಖ್ಯೆ ಹಾಕಿ ಹೊಡೆದು ನೋಡಿದ್ವಿ ರೀ. ನಮ್ಗೆ ಅದು ತೋಟ ಹಂಗೆ ಕಾಣ್ತೋ ಇಲ್ರಿ ಬೇಡ ನಮಗೆ ತೋಟ ಆಕತಿ, ನಾವು ಲಾಸ್ಟ್ 18.5 ಲಕ್ಷ ಬಂದ್ರೆ ಬಿಡ್ತೀವಿ ಅಂತ ಅಂದ್ವಿ. ಆಯ್ತು ರೀ, 2 ದಿನ ಟೈಮ್ ಕೊಡ್ರಿ, ಮಾರ್ಕೆಟ್ ತಿಳ್ಕೊಂಡು ನಿಮಗೆ ಫೋನ್ ಮಾಡ್ತೀವಿ ಅಂದರು. ಒಳ್ಳೆ ಅವ್ರು ಫೋನ್ ಹೇಳಲ್ಲ. ಮತ್ತೊಬ್ಬರು ಮಾಸೂರು ರವಿಯರ್ ಅಂತ ಬಂದರು. ಇಲ್ಲೇ ರಾಣೆಮಣ್ಣೂರು ಆಚೆಗಡೆ ಇರೋದು, ಹಾವೇರಿ ಡಿಸ್ಟಿಕ್ ರೀ. ಅದು ಶಿಕಾರಿಪುರ ತಾಲೂಕು ರೀ ಅವ್ರದ್ದು. ಅವ್ರು ಬಂದು 42 ರೂಪಾಯಿದಂಗೆ ಒಂದು 15 ಟನ್ ಕಟಾವು ಮಾಡಿದ್ರಿ. 45 ರೂಪಾಯಿ? 42 ರೂಪಾಯಿದಂಗೆ 42 ರೂಪಾಯಿ ಒಂದು 15 ಟನ್ ಕಟಾವು ಮಾಡಿದ್ರಿ ಅವರು. ಹಳ್ಳಿ ಮಾಲ್ ನಾವು ಇವ್ರಿಗೆ ಹೊರದ ಬೇರೆದಾರ ಕೊಟ್ಟಿವಿ ಅಂತಂದು ಅವ್ರಿಗೆ ಗೊತ್ತಾಯ್ತು. ಕಾರವಾರದವ್ರು ಬಂದು ಎಲ್ಲ ಈ ಮಾಲ್ ನಾನು ಕರಗಿಸ್ತೀನಿ, ನನಗೆ ಬಿಟ್ಟು ಯಾರಿಗೆ ಕೊಡ್ಬೇಡ್ರಿ, ನಾವು ಹೋಯ್ತೀನಿ ಅಂದ್ರೆ ಅವರು. ಅವ್ರಿಗೆ ಕಂಟಿನ್ಯೂ 34 ರೂಪಾಯಿದಾಗ ಕೊಟ್ಕೊಂತ ಬಂದ್ರಿ. 34? ಹ್ಞೂ ರೀ. ಹೊಲ ಆಗ ಮಟನು ನಾನಾ ಕಡ ಮಾಡ್ತೀನಿ ರೀ ಹೊಲನ, ಯಾರಿಗೆ ತೋರಿಸ್ಬೇಡ್ರಿ ಅಂದ್ರೆ ಮತ್ತೆ ಅವ್ರಿಗೆ ಕಂಟಿನ್ಯೂ ಕೊಟ್ಕೊಂತ ಬಂದ್ವಿ. ಒಬ್ಬರಿಗೆ ಕೊಟ್ಕೊಂತ ಬಂದ್ವಿ. ನಡು ಒಂದು 2 ಟೈಮ್ ಬರ್ಲಿಲ್ರಿ, ಅವರು ಶಿಕಾರಿಪುರದವ್ರಿಗೆ ಅವ್ರಿಗೆ 36 ಹಂಗೆ 2 ಗಾಡಿ ಕೊಟ್ಟಿದ್ರಿ. 2 ಗಾಡಿ ಕೊಟ್ಟಿದ್ರಿ. ಒಂದು 5 ಟನ್ ಕೊಟ್ಟಿದ್ರು ಅವ್ರಿಗೆ. ಈಗ ಎಷ್ಟು ಟನ್ ಆಗಿರ್ಬೋದು? ಈಗ 446 ಟನ್. 46 ಟನ್? 46 ಟನ್ 4 ಕ್ವಿಂಟಲ್ ಐತ್ರಿ. 4 ಕ್ವಿಂಟಲ್ ರೀ. ಇಲ್ಲ ಅಂದ್ರೆ ಇನ್ನೊಂದು 4 ಟನ್ ಮಾಲ್ ಐತ್ರಿ. 4 ಟನ್ ಮಾಲ್ ಅಂದ್ರೆ ಒಂದು 50 ಟನ್? 50 ಟನ್ ಬಂದಂಗೆ ಆಯ್ತು ರೀ. ಅವ್ರು ಕಾರವಾರದಾರ ಫಸ್ಟಿಗೆ ಹೊಲ ನೋಡಕ್ಕೆ ಬಂದಾಗ್ರಿ 45 ಟನ್ ಮಾಲ್ ಹಾಕತ್ತಿದೆ ಅಂತ ಅಂದಿದ್ರು ಅವ್ರು. ಅಂದ್ರೆ ಎಕರೆಗೆ 10 ಟನ್? ಹಾಂ, ಎಕರೆಗೆ 10 ಟನ್ ರೀ. 10 ಟನ್ ಯಾರಾದ್ರೂ ಬೆಳಿತಾರ ಬೇರೆ ಕಡೆ? ಬೆಳಿಬೋದು ರೀ, ಅವ್ರವ್ರ ಹೊಲ ತಾಕತ್ತು ಮ್ಯಾಗ ರೀ ಬೆಳಿಬೋದು ರೀ. ನಿಮ್ಮಲ್ಲಿ ಯಾವ ಥರ ಬೆಳಿಬೋದು ರೀ ಎಕರೆಗೆ? ನಮ್ಮಲ್ಲಿ ಎವರೇಜ್ ನೋಡ್ರಿ, ಎಲ್ಲರೂ ಹೆಂಗೆ ಇದು ಮಾಡ್ಯಾರ ಅಂದ್ರೆ 12 kg 11 kg 10 kg ಹಿಂಗೆ ಬಿದ್ದಾವ್ರಿ ಎವರೇಜ್. ಹ್ಞೂ ರೀ. ಮತ್ತು ಅವರು ಹೆಚ್ಚಿನ ತಾಕತ್ತು ಮಾಡಿ ಇನ್ನೂ ಹೆಚ್ಚಿನ ಲಾಭನ ತೊಗೊಂಡಾರೆ. ಅದು ಲಿಕ್ವಿಡ್ ಅಂತಂದ್ರೆ ಅದು ಮಹಾರಾಷ್ಟ್ರದಿಂದ ತರಿಸಿದ್ವಿ ರೀ. ಅದು ಒಂದು ಕ್ಯಾನಿಗೆ 4,500 ರೀ. ಒಂದು ಕ್ಯಾನಿಗೆ 4,500 ಅಂತ 3 ಕ್ಯಾನ್ ಬಿಟ್ಟಿದ್ವಿ ಅದನ್ನ. 3 ಕ್ಯಾನ್? ಹ್ಞೂ ರೀ. ಅದನ್ನ ಬಿಟ್ಟು ನೀರಾಗ ಬಿಡ್ಬೇಕ್ರಾ ಅಥವಾ ಡ್ರಿಪ್ನಾಗ? ಹ್ಞೂ. ನಾವು ಇಂಚೂರಿ ಕುಂದ್ರಿಸಾರ ಬಿಡ್ಬೋದು ರೀ. ಕಡೆಗೆ ಇವು ಪಂಪ್ ಬರ್ತಾವಲ್ಲ, ಎಣ್ಣೆ ಪಂಪಲ್ಲಿ 2 ಪಂಪ್ ಮಾಡಿ ಇದ್ರಾಗ ಮಿಷನ್ನಲ್ಲೇ ಕಳಿಸ್ಬೋದು ನಾವು. ಪಂಪಲ್ಲೇ ಕಳಿಸಿದ್ವಿ ನಾವು. ಇಂಚೂರಿ ಎಲ್ಲ ಏನಿಲ್ಲ ರೀ. 2 ನಳ ಪೈಪ್ ಕುಂದ್ರಿಸಲ್ಲ ಬಡ್ಡ್ಯಾಗ ರೀ. ಪಂಪಿನ ನಳಿತೀವಿ ರೀ. 2 ಪಂಪಿಗೆ ಒಂದು ಬ್ಯಾರ್ಲಿಗೆ ಹಾಕಿದ್ರೆ ಅದು ಒಂದು ಕ್ಯಾನ್. ಅದು ಅವ್ನ ಕ್ಯಾನ್ ಹಾಕಿ ಎಷ್ಟು ಉಳಿತೈತೆ ಅಷ್ಟು ನೀರು ಹಾಕಿದ್ರೆ ಅದು ಒಂದು ಕ್ಯಾನಾಗ 2 ಪಂಪಿಗೆ ಕಂಟಿನ್ಯೂ ಕಳಿಸ್ತಿದ್ವಿ ರೀ. ಒಂದು ಬ್ಯಾರಲ್ ನೀರು. ಅದು ಒಂದು ಬ್ಯಾರಲ್ ನೀರು ತೊಗೊಳಕ್ಕೆ 1.5 ತಾಸು ಬೇಕು ರೀ. 1.5 ತಾಸು ಖಾಲಿ ಹಾಕ್ರಿ. ಅಷ್ಟು ಮಾಡ್ಕೊಂತ 3 ಟೈಮ್ ಅದನ್ನ ಲಿಕ್ವಿಡ್ ಕೊಟ್ಟಿವಿ ರೀ. 3 ಟೈಮ್ ರೀ? ಯಾವ ಹಂತದಾಗ ಕೊಟ್ರಿ? ಇದು ಒಂದು ಬಿಟ್ಟು ಒಂದು 5 ತಿಂಗಳು ಆಗಿತ್ತು ರೀ. ಮತ್ತು ನೆಕ್ಸ್ಟ್ ಒಂದು 20 ದಿನ ಕೊಟ್ಟಿವಿ ರೀ. ಮತ್ತು ನೆಕ್ಸ್ಟ್ ಮತ್ತೊಂದು 20 ದಿನ ಮತ್ತೊಂದು ಕೊಟ್ಟಿವಿ. ಅವಾಗ ಇನ್ನೂ ಗೊನೆ ಹಾಕಿದ್ದಿಲ್ಲ ರೀ. ಅದು ಗೊನೆ ಹಾಕಿದ್ದಿಲ್ಲ ರೀ. ಅದನ್ನ ಲಿಕ್ವಿಡ್ ಬಿಡ್ಬೇಕಾದ್ರೆ ಗೊನೆ ಹಾಕೋದಕ್ಕಿಂತ ಮೊದಲೇ ಬಿಡ್ಬೇಕ್ರಿ ಅದು. ಅಂದ್ರೆ ಬಡ್ಡಿ ಸೈಜ್ ಬರ್ತೈತಿ. ಅಂದ್ರೆ ನಾವು ಅದು ಕಾಯಿ ಗೊನೆ ಹೋರ್ಲಿಕ್ಕೆ ಗಟ್ಟಿ ಆಗ್ಬೇಕು. ಹಾಂ, ಗಟ್ಟಿ. ಆನಂತರ 3 ಟೈಮ್ ಗೊಬ್ಬರ ಕಟ್ಟಿವಿ, ಸರ್ಕಾರಿ ಗೊಬ್ಬರ. ಒಂದು ಟೈಮ್ ಕಟ್ಟಿದ್ರೆ 20 ಚೀಲ ರೀ. ಒಂದು ಸಾರ ಕಟ್ಟಿದ್ರೆ 20 ಚೀಲ ಗೊಬ್ಬರ ರೀ. ಅಂದ್ರೆ ಪೊಟ್ಯಾಸ್ ಅಂಶ ಭಾಳ ಬೇಕು ರೀ ಅದಕ್ಕೆ. ಪೊಟ್ಯಾಸಿನ ಅಂಶ ಭಾಳ ಬೇಕು. ಕಲರ್ ಬರಕ್ಕೆ ರೀ. ಆನಂತರ ಗಿಡ ಬಡ್ಡಿ ಸೈಜ್ ಬರಕ್ಕೆ ರೀ. ಪೊಟ್ಯಾಸು 10, 26 ಇವು ಮಿಕ್ಸ್ ಮಾಡಿ 3 ಟೈಮ್ ಗೊಬ್ಬರ ಕೊಟ್ಟಿವಿ, ಸರ್ಕಾರಿ ಗೊಬ್ಬರ. ನಮ್ಗೆ ಟೋಟಲ್ ಅದು ಈಗ ಒಂದು 16,50,000 ಬಂದೈತೆ ರೀ. ಎಷ್ಟು ರೀ? 46 ಟನ್ನು 4 ಕ್ವಿಂಟಲ್ಗೆ. ಇನ್ನೂ 4 ಟನ್ ಮಾಲ್ ಐತ್ರಿ ಹೊಲ್ದಾಗ. ಅದೊಂದು 4 ಟನ್ ಸೇರಿದ್ರೆ 180, 160 ಮಟ್ಟ ಆಗ್ಬೋದು ರೀ.
ಈ ರೇಟಿಗೆ. ಒಟ್ಟು ಒಂದು ಟೋಟಲ್ ಒಂದು 18 ಲಕ್ಷ ಆಗತ್ತೆ ನೋಡಿ. 18 ಲಕ್ಷ ರೀ. ಅಂದ್ರೆ ಎಕರೆಗೆ 4 ಲಕ್ಷ. 4 ಲಕ್ಷ ರೀ. ಖರ್ಚು ರೀ 5,000 ಎಗಿಗೆ 1,32,000 ಎಗಿ ಕೊಟ್ಟಿವಿ ರೀ. ಟೋಟಲ್ 4 ಎಕರೆಗೆ ಹ್ಞೂ ರೀ 1,30,000 32,000 ಕೊಟ್ಟಿವಿ ರೀ ಅಗಿ ರೊಕ್ಕ ರೀ. ಸರ್ ಹಂಗಂದ್ರೆ ಇದು ಭಾಳ ಬೇಷ್ ಅಂತೀರ? ಚಲೋ ರೀ ಇದು. ಇದರಿಂದ ನಮ್ಮಲ್ಲಿ ಕಮ್ತು ಉದಾಹರಣೆ ಆಗ್ಯಾವ ರೀ. ನಮಗೆ ಹೆಚ್ಚಿನ ಒತ್ತು ಕೊಡೋದ ಇದು ಕಮ್ತಕ್ಕಿರಿಗಿರಿ ಇದು. ಅಂದ್ರೆ ಈಗ ಹಳೆ ನಾಣ್ಣುಡಿಗೆ ಬಂದಾಗ ಸರ್ ಮಲೆನಾಡ್ದಾಗ ಏನೋ ಸಾಲ ಆದಾಗ ಬಾಳೆ ಬೆಳೆದ ಸಾಲ ತೀರ್ಸು ಅಂತ ಹೇಳ್ತಾರ. ಹಂಗೆ ನಿಮ್ಮಲ್ಲಿ ನಮ್ಮಲ್ಲಿ ಆಗೈತೆ ರೀ. ಈಗ ನೋಡ್ರಿ ಜನ ಮತ್ತು ಇದು ಬಾಳೆ ಬೆಳೆಯೋದು ನೋಡ್ಕೊಂಡ್ರೆ ಒಬ್ರಿಗಿಂತ ಒಬ್ರು ಡಿಮಾಂಡ್ ಮಾಡ್ಕೊಂತ ಬೋರ್ ಹೊಡ್ಸ್ಕೊಂತ ಒಟ್ಟು ಬಾಳೆಲಿಂದನ ನಮ್ಮ ಕಮ್ತು ಉದ್ಧಾರ ಆಗಿರ್ಬೇಕು ಅನ್ನೋದು ನಮ್ಮದು ಊರಾಗ ನಮ್ಮ ರೈತರ ಅಭಿಪ್ರಾಯ ಐತ್ರಿ. ಅಂದ್ರೆ ಬೇರೆ ಬೆಳೆ ಇಲ್ರಿ, ಹೆಚ್ಚಿನ ಒತ್ತು ಕೊಡೋದು ಇದಕ್ಕಾರ್ರಿ ಬಾಳಿಗೆ ನೋಡ್ರಿ. ಮೊದ್ಲೆಲ್ಲ ಮೆಣಸಿನ್ಕಾಯಿ ಬೆಳಿತಿದ್ವಿ, ಉಳ್ಳಾಗಡ್ಡಿ ಬೆಳಿತಿದ್ವಿ. ಅವು ಈಗ ಆಳಿನ ಮಾರ್ಕೆಟ್ಗೆ ಇಲ್ಲದಕ್ಕೆ ಆಳನ್ನು ದುಡಿಯೋ ಆಳಿಲ್ಲ ರೀ ಈಗ ಅವು ಮೆಣಸಿನ್ಕಾಯಿ ಬಿಡ್ಸೋದು, ಹತ್ತಿ ಬಿಡ್ಸೋವು ಎಲ್ಲ ಭಾಳ ಕಷ್ಟ ಅದಾವೆ ರೀ. ಆನಂತರ ಗೋಂಜಾಳನೇ ಸಿಕ್ಕಾಪಟ್ಟಿ ಖರ್ಚು ಬರಕಂತವ್ರಿ ರೀ. ಅದನ್ನು ಬಿಟ್ಟು ನಾವು ನೀರಾವ್ರಿ ಇದ್ದಾರೆ ಏನೈತೆ ರೀ ಇದನ್ನು ವರ್ತ್ ಮಾಡ್ಕೊಂತ ಒಟ್ಟು ಮಾಡಿವ್ರಿ ಸರ್. ಹಂಗಂದ್ರೆ ನಿಮ್ಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿಗಿಂತ ಈ ಬಾಳೆಗೆ ಆಳುಗಳು ಕಡಿಮೆ? ಕಡಿಮೆ ರೀ. ಇದು ನೋಡ್ರಿ ತಿಂಗಳದಾಗ 2 ಸಲ ಮರಿ ಕೊಯ್ಯದ್ರಿ. ನಮ್ದು ಇದು 4 ಎಕರೆ ಐತಲ್ಲ ರೀ, 5 ಆಳು ಕೋದ್ಬಿಡ್ತಾವೆ ರೀ. 5 ಆಳು ಕೋದ್ಬಿಡ್ತಾವೆ ಮರಿನ. ತಿಂಗಳದಾಗ 2 ಸಲ 15 ದಿವಸಕ್ಕೊಮ್ಮೆ ಮರಿ ಕೊಯ್ಯದ್ರಿ. 15 ದಿವಸಕ್ಕೊಮ್ಮೆ ಮರಿ ಕೊಯ್ಯದ್ರಿ. ಅಂದ್ರೆ ಒಂದೇ ಬಿಡ್ಬೇಕು ಅವಾಗ? ಹಾಂ, ಇದು ನಾವು ಈಗ ಬಾಳೆ ಕಟಾವು ಸನಿಯಕ್ಕೆ ಬಂದಂಗೆಲ್ಲ ಒಂದು ಮರಿ ಬಿಟ್ಟು ಬಿಡಕ್ರಿ ಒಂದು ಟೈಮ್ನಾಗ. ಯಾವ ತಿಂಗಳದಾಗ ಬಿಡ್ಬೇಕು ಅನ್ನೋದು ಒಂದು ಇದನ್ನು ಮಾಡ್ಕೊಂಡ್ರೆ ಒಂದು ಲೆವೆಲ್ ಆಗಿ ಬಿಟ್ಟು ಬಿಡೋದ್ರಿ. ಈಗ ಯಾವ ತಿಂಗಳ ಅಂತ ಬಂದಾಗ ರೀ, ಯಾವ ತಿಂಗಳದಾಗ ಬಾಳೆ ಹಚ್ಚಿದ್ರೆ ಬೆಸ್ಟ್? 8-9ನೇ ತಿಂಗಳಿಗೆ ಹಚ್ಚಿದ್ರೆ ಮಳೆ ಗಾಳಿ ಸಿಗಲ್ಲ ರೀ. ಆಗಸ್ಟ್ ಸೆಪ್ಟೆಂಬರ್ ಹಚ್ಚಿದ್ರೆ ಹ್ಞೂ ರೀ ಮಳೆ ಗಾಳಿ ಸಿಗಲ್ಲ ರೀ. ಆನಂತರ ಮಾರ್ಕೆಟ್ನು ಸ್ವಲ್ಪ ಡಿಮಾಂಡ್ ಇರುತ್ತೆ ರೀ. ಆನಂತರ ಬಿಸಿಲು ಜನವರಿ ತಿಂಗಳ ತಡೆದ್ರೊಳಗೆ ಕಟಾವಾಗಿರ್ಬೇಕು ರೀ. ಮಾರ್ಚ್ ತಿಂಗಳ ಬಂತು ಅಂದ್ರೆ ಮಾಲ್ ಕಡ್ದದ್ದು ಬಿಸಿಲು ಕಾದು ಪಡ್ ಬೆಳಕು ಚಾಲು ಮಾಡಿಬಿಡ್ತಾರೆ. ಬಿಸಿಲು ತಾಪ ಹೆಚ್ಚಾಗೋದ್ರೊಳಗೆ ನಮ್ಮ ಬಾಳೆ ಕಟಾವು ಆಗಿರ್ಬೇಕು. ಆ ಲೆಕ್ಕಕ್ಕೆ ನಾವು ಹಚ್ಕೋಬೇಕು. ಅಂದ್ರೆ ಸಸಿ ಹಚ್ಚಿಂದ ಅಂದ್ರೆ ನೀವೇನಂದ್ರೆ ಆಗಸ್ಟ್ ತಿಂಗಳದಾಗ ಹಚ್ಚಿದ್ರೆ ಯಾವ ತಿಂಗಳದಾಗ ಕಟಾವು ಬರ್ತದೆ? ಈಗ ನಾವು ನೋಡ್ರಿ 9ನೇ ತಿಂಗಳದಾಗ ಹಚ್ಚಿದ್ರಿ. ಅದು 10ನೇ ತಿಂಗಳು 26ಕ್ಕೆ ಹಚ್ಚಿದ್ರಿ. 9ನೇ ತಿಂಗಳದಾಗ ಈಗ ತರಿಸಿದ್ರಿ ಹಚ್ಬೇಕಂತ. ಅದನ್ನೆಲ್ಲ ನೀರು ಬಂದು ಆರ್ಲಿಲ್ಲ ರೀ ಅದು. ಹಿಂಗಾಗಿ ಅದು ನಾವು 10ನೇ ತಿಂಗಳದಾಗ ಹಚ್ಚಿದ್ವಿ ರೀ. 10ನೇ ತಿಂಗಳು 26ಕ್ಕೆ ಹಚ್ಚಿದ್ವಿ. 11ನೇ ತಿಂಗಳದ ಕಟಾವು ಆತ್ರಿ. 11 ತಿಂಗಳ ಕಟಾವು ಆತ್ರಿ. ಹ್ಞೂ ರೀ. ಅಂದ್ರೆ ಕನಿಷ್ಠ 10ರಿಂದ 11 ತಿಂಗಳಿಗೆ ಕಟಾವು ಬರುತ್ತೆ ರೀ. ಹೊಲ ಕಸು ಬಿದ್ದರೆ ಏನ್ರಿ ಯಾವ ತಿಂಗಳದಾಗ ಹಚ್ಚೈತಿ ಅದ ತಿಂಗಳದಾಗ ಕಟಾವು ಆಗತ್ತೆ ರೀ. ಅದು ಒಂದು ವರ್ಷ ರೀ. ಮತ್ತು ಹೊಲ ಒಂದು ಸ್ವಲ್ಪ ಏನಾರ ತಂಪು ಗಿಂಪು ಆತಂದ್ರೆ ಗೊಣೆ ಹಾಕೋದು ಸ್ವಲ್ಪ ಲೇಟ್ ಆಗತ್ತೆ ರೀ. ನಮ್ಮದು ಇದು ಹಳ್ಳ ನೀರು ಬರ್ತಾರೆ ಈ ಹೊಲಕ್ಕೆ. ತಂಪು ಜಾಸ್ತಿ ಆಗಿರ್ತಾರೆ ಇದು. ಗೊಣೆ ಹಾಕೋ ಟೈಮ್ಗೆ ತಂಪು ಜಾಸ್ತಿ ಆಗಿಬಿಡ್ತು. ಮಳೆ ಹಿಡ್ಕೊಂಡು ಪೂರ ಹೊಲ ಎಲ್ಲ ತಂಪು ಜಾಸ್ತಿ ಆಗಿ ಹಿಂಗಾಗಿ ಗೊಣೆ ಸ್ಪೀಡ್ ಬರಲಿಲ್ಲ ರೀ ನಮ್ದು. ನೆಲ ಹರ್ದಂಗೆಲ್ಲ ಗೊಣೆ ಹಾಕ್ಯಂತ ಬಂತು. ಸೊ ನಿಮ್ಮದು ಆ ಥರ ಮಳೆಯಾಗಿ ತಂಪಂದ್ರೆ ಊಟ ಕೇಳ್ದಾರ್ಗೈತಿ ಹಂಗಾಗೈತೆ. ಆದ್ರೂ ನಿಮ್ಗೆ 10 ಟನ್ ಸಿಕ್ಕತ್ತೆ? 10 ಟನ್ ಸಿಕ್ಕತ್ತೆ ಎಕರೆಗೆ. ಆಕಸ್ಮಿಕ ಇನ್ನಿಷ್ಟು ಏನಾದ್ರೆ ನಿಮ್ಗೆ ಈ ವಾತಾವರಣ ನಿಮ್ಗೆ ಫೇವರ್ ಆಗಿದ್ರೆ ಎಷ್ಟು ಬರ್ತಿತ್ತು? ಇಲ್ರಿ ಈಗೇನು ನಮ್ಗೇನು ಕರೆಕ್ಟ್ ಐತ್ರಿ. ಅದು ಕರೆಕ್ಟ್ ಐತ್ರಿ. ಎಷ್ಟು ಮಿನಿಮಮ್ ರೀ 11 kg 12 kg ಮಿನಿಮಮ್ ಬರ್ತಾವೆ ರೀ. ಮೊಸರಿನೆಲ್ಲ ಒಂದು ಸ್ವಲ್ಪ ಹೊಲ ಗಟ್ಟೋದೈತೆ, ನಾವು ಕಸು ಜಾಸ್ತಿ ಮಾಡೀವಿ ಅಂದ್ರೆ 13-14 kg ಮಟನ್ ಬರ್ತಾವೆ ರೀ. ಎರಿಕ್ಕಿಂತ ಮೊಸರಿನೆಲ್ಲ ಫಸ್ಟ್ ರೀ ಇದಕ್ಕೆ. ಈಗ ಇಲ್ಲಿ ನಮ್ಮ ಪ್ರಕಾಶ್ ಅಣ್ಣರು ಹೆಚ್ಚಿಸಿ ನೋಡ್ರಿ ಹಟ್ಯಾಗ ಅವ್ರನ್ನೆಲ್ಲ ಭಾರಿ ಫಸ್ಟ್ ಬರ್ತೈತೆ ರೀ. 13-14 kg ಮಟನ್ ಗೊನೆ ಬೀಳ್ಬೇಕು ರೀ ಅದು. ನಿಮ್ಮ ಎಜುಕೇಷನ್ ಸರ್? ನಮ್ಮದು ಎಜುಕೇಷನ್ 7ನೇ ತರಗತಿ ರೀ. ನಾವು ನೋಡ್ರಿ ನಮಗೆ ಕೂಡಿದ್ದ ನಾವು 5 ಮಂದಿ ಅಣ್ತಮ್ಮ ನೋಡ್ರಿ. ದೊಡ್ಡ ಫ್ಯಾಮಿಲಿ ರೀ ನಮ್ಮದು. ನಮ್ಮ ಅಪ್ಪರು ಒಬ್ಬರೇ ನಮ್ಮ ಅಪ್ಪರಿಗೆ 100 ಎಕರೆ ಜಮೀನು ರೀ. 100 ಎಕರೆ ಜಮೀನು ರೀ ನಮ್ಮ ಅಪ್ಪರಿಗೆ. ನಮ್ಮ ಅಪ್ಪರು ನಮ್ಮ ಸಣ್ಣ ಇರತ್ಲೇನು ಅದ್ರಾಗನ ಹಚ್ಚಿಬಿಟ್ರಿ ನಮ್ಮನ್ನ. ನಮ್ಗೆ ಅದು ಆಸೆ ಕುಂತು ಬಿಡ್ತಾರೆ ಕಮ್ತಲಿಂದ ನಾವು ಏನಾರು ಆಗಬೇಕು, ಇದ್ರಾಗ ನಾವು ಶ್ರಮ ಪಟ್ಟಷ್ಟು ನಮಗೆ ಲಾಭ ಐತೆ ಅಂತಂದು ಇದ್ರಾಗ ಮಾಡ್ಕೊಂತ ಬಂದಿವ್ರಿ ನಾವು. ಅದೇ ಅನುಭವನ ಇದಾಗೈತೆ ರೀ. ನೀವು ಬೇರೆಯವ್ರಿಗೆ ಸಲಹೆ ಕೊಡ್ತೀರಿ? ಮತ್ತು ಯಾರು ಮಾಹಿತಿ ಬಂದು ಕೇಳಿದ್ರೆ ಕೊಡ್ತೀವಿ ರೀ, ಈ ಥರ ಮಾಡಿರಿ ಈ ಥರ ಇಲ್ಲ ಅಂತಂದು. ಈಗ ರೋಗ ಏನು ರೀ? ರೋಗ ಸ್ವಲ್ಪ ಜಾಸ್ತಿ ತಂಪಾತಂದ್ರೆ ಅದು ಗರಿ ಹಳದಿ ಆಗ
ಪೊಸಿಷನ್ ಆಯ್ತಾರೆ ರೀ ಹಳದಿ ಭಾಳ ಬರುತ್ತೆ. ನಮ್ದು ಒಂದಲ್ರಿ ಎಲ್ಲ ಕೆಲವೊಬ್ರು ಹೊಲ್ದಾಗ ಆಗಾಕಂತೈತ್ರಿ ಅದು. ಯಾವ ಥರ ಏನು ಮಾಡ್ಬೇಕ್ರಿ ಅದಕ್ಕೆ? ಅದಕ್ಕೆ ಮೆಡಿಷನ್ ಹೊಡ್ಸಿದ್ರು ನಾವು ಡ್ರೋನಲ್ಲಿ ಎಣ್ಣೆ ಹೊಡ್ಸಿದ್ರಿ ಅದಕ್ಕೆ. ಅದು ರೋಗ ಬರೋದಕ್ಕೆ ಬಂದದಕ್ಕೆ ನಾವು ಸ್ವಲ್ಪ ಡ್ರೋನಲ್ಲಿ ಎಣ್ಣೆ ಹೊಡ್ಸಿದ್ವಿ. ಆದ್ರೆ ಅಲ್ಲಿಗೆ ಕಂಟ್ರೋಲ್ ಆಗಿ ನಿಂತಿತ್ತು ಏನೋ ಅದು ಮುಂದೆ ನಮಗೆ ಹಬ್ಬಸ್ಲಿಲ್ಲ ಅದು ರೋಗ ಹಬ್ಬಸ್ಲಿಲ್ಲ. ಒಂದೊಂದು ಹೊಲ ಅದು ಏನು ಅವ್ರ ಹೊಲ ಮ್ಯಾಗ ಗುಣಧರ್ಮ ಐತೋ ಏನು ಅವ್ರು ತಾಕತ್ತು ಮಾಡಲಿಲ್ಲದಕ್ಕೆ ಐತೋ ಏನ್ರಿ ಒಂದೊಂದು ಹೊಲ ಭಾಳ ರೋಗ ಬಂದ್ಬಿಟ್ಟವು. ಅವ್ರದ್ದು ಒಂದು ಸ್ವಲ್ಪ ಇಳುವರಿ ಭಾಳ ಕಮ್ಮಿ ಬರ್ತೈತೆ ರೀ, ಭಾಳ ಕಡಿಮೆ ಕಮ್ಮಿ ರೀ. ಅದು ಹಬ್ಬ ಅಂದ್ರೆ ಒಂದು ಗೊನೆ 7 ಇಂದ 8 kg ಬರ್ತಾವ್ರಿ. ಇವು ಆದ್ರೆ ನಮ್ಮ ಎವರೇಜ್ 11 ರೀ. 12 kg ಹೋದಂಗೆ ಗೊನೆ ಅದಾವೆ ರೀ, 8 kg ಗೊನೆ ಅದಾವೆ, 14 kg ಗೊನೆನ ಅದಾವೆ ರೀ. ಪಚ್ಚಬಾಳೆ ಹಚ್ತಾರ ಪಾಪ ಒಂದು ಸ್ವಲ್ಪ ಈ ವರ್ಷ ಭಾಳ ಕಷ್ಟದಾಗ ಅದ. ರೇಟ್ ಇಲ್ಲದಕ್ಕೂ ರೇಟ್ ಇಲ್ಲದಕ್ಕೆ ರೀ. ಅದು ಇಳುವರಿ ಚಲೋ ರೀ ಪಚ್ಚಬಾಳೆ. ಫಸ್ಟ್ ನಮ್ಮ ಊರಿಗೆ ಬಂದರದ ಪಚ್ಚಬಾಳೆ ರೀ. ಪಚ್ಚಬಾಳಿನಿಂದನ ಬಾಳೆ ಅನ್ಕಂತ ನಾಗ ಒಬ್ಬರು ಏಲಕ್ಕಿ ಬಾಳೆ ಹಚ್ಚಾರ ನಮ್ಮೂರು ಮರಿಗೌಡ್ರು ಅಂತಂದು. ಅವರ ಫಸ್ಟಿಗೆ ಹಚ್ಚಿದ್ದಾನೆ ಏಲಕ್ಕಿ ಬಾಳೆನ. ಅವ್ರು ನೋಡಿ ಆಗ ಮತ್ತೊಬ್ಬರು ನೋಡಿ ಮತ್ತೊಬ್ಬರು ಹಂಗೆ ಹಚ್ಕೊಂತ ಹಂಗೆ ಹಬ್ಬಿಸ್ತಾರೆ ಇದು ನಮ್ಮೂರಿಗೆ. ಇಡೀ ಊರು ಈಗ ನಮ್ಮೂರು ಒಟ್ಟ ಒಂದು 650ರಿಂದ 700 ಎಕರೆ ಬಾಳೆ ಐತ್ರಿ. ಏಲಕ್ಕಿ ಬಾಳೆ ಜಾಸ್ತಿ ರೀ, ಪಚ್ಚಬಾಳೆ ಕಮ್ಮಿ ರೀ. ಅದ್ರಾಗ ಈ ವರ್ಷ ಹೆಚ್ಚು ಒಟ್ಟು ಪಚ್ಚಬಾಳೆ ಭಾಳ ಮಾಡಿದ್ರು ಹೊಸ ಮಂದಿ ಹೊಸ್ದಾಗಿ ಹಚ್ಬೇಕನ್ನಾರ. ಪಾಪ ಅವರಿಗೆ ಮಾರ್ಕೆಟ್ ಸಿಗಲಿಲ್ಲದಕ್ಕೆ ಸ್ವಲ್ಪ ಕಷ್ಟದಾಗ ಆದ್ರೆ ಅವರು. ಇದು ಏಲಕ್ಕಿ ಬಾಳೆ ಏನೈತೆ ರೀ ಬರೀ 25 ರೂಪಾಯಿನ ಮಾರಲಿ ಡಿಮಾಂಡ್ ಐತೆ ರೀ. ಮಾರ್ಕೆಟ್ನಾರು ಬಂದು ಅದನ್ನು ಒಯ್ತಾರೆ. ಪಚ್ಚಬಾಳೆ 4 ರೂಪಾಯಿಲಿಂದ 3 ರೂಪಾಯಿ 5 ರೂಪಾಯಿ ಹೋದಾರ ನೋಡ್ರಿ ಇದೇ ಊರಾಗ ರೀ. ಮತ್ತು ಅದು ಬಂದು ಹಸೆ ಮಾಲ್ ಇಟ್ಕೊಳಕ್ಕೆ ಬರಂಗಿಲ್ಲ ಅಲ್ರಿ. ಹೋದಾಡ್ಕೊ ತೊಗೊಂಡು ಹೋಗ್ರಿಪ್ಪ ಅಂತಂದು 4 ರೂಪಾಯಿನೂ ಕೊಟ್ಟಾರ, 3 ರೂಪಾಯಿನೂ ಕೊಟ್ಟಾರ, 5 ರೂಪಾಯಿನೂ ಕೊಟ್ಟಾರ. ಇದಕ್ಕೆ ಲಾಭ ಆಗ್ಬೇಕ್ರಿ ಎಷ್ಟು ಕಡಿಮೆ ಅಂದ್ರೆ ರೇಟ್ ಇರ್ಬೇಕು? ಅದು ಏಲಕ್ಕಿ ಬೆಳೆ ರೀ ಕಮ್ಮಿ ಅಂದ್ರೆ 25-30 ರೂಪಾಯಿ ಮಿನಿಮಮ್ ಮಾರ್ತೈತೆ ರೀ. ಇರ್ಬೇಕ್ರಿ ಇದ್ರೆ ಬೆಸ್ಟ್ ರೀ. ನಾವು ಸಲ 25 ರೂಪಾಯಿ ಕೊಟ್ಟಿವಿ ರೀ. ಒಳ್ಳೆ ರೇಟನ ಐತೆ ರೀ, ಒಳ್ಳೆ ಇಳುವರಿನ ಬಂದೈತೆ ರೀ. ಇವೇನು ಹೋಗ್ತಾ ಅನುಭವ ಬಂತಾರೆ. ಹಾಂ ಆಗ ಮಾಡ್ಕೊಂತ ನಾವು ಫಸ್ಟಿಗೆ ಹಚ್ಚಿದಾಗ ನಮ್ಗಾಗ ಹೇಳಾರಿ ನಮ್ಮ ಊರ ಮಗ್ಗ ಭಾಳ ಪಚ್ಚಬಾಳೆ ಬೆಳೆದಾರೆ ಈ ಥರ ಮಾಡಂತಂದು ಅವ್ರು ಹೇಳ್ದಂಗೆಲ್ಲ ಮಾಡ್ಕೊಂತ ಬಂದು ಅದು 2 ವರ್ಷ 3ನೇ ವರ್ಷ ನಾವು ಬೆಳೆಯೋದು ನಮ್ಗೆ ಹಿಟ್ಟು ಸಿಕ್ಬಿಡ್ತೀರ ಅದು. ಮತ್ತು ಇದೆಲ್ಲನ ಇಲ್ಲ ಇನ್ನು ಬಾಳೆನ ಹಚ್ಚೆ ಬಾಳೆಗಿಂದನ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಬಾಳೆಯಾಗನ ದುಡಿಬೇಕಂದ್ರೆ ಮತ್ತು ಮಣ್ಣು 4 ಎಕರೆ ಹೊಲಕ್ಕೆ ಬೋರ್ ಹೊಡ್ಸಿದ್ವಿ ರೀ. ಮಸಾರಿ ನೆಲ ರೀ, ಬಾಳೆ ಫೇಮಸ್ ನೆಲ ರೀ ಅದು. ಬಾಳೆ ಹಚ್ಬೇಕಂತ ಮಣ್ಣು ಬೋರ್ ಹೊಡ್ಸಿದ್ವಿ. ಒಂದು 2 ಇಂಚ್ ನೀರು ಬಿತ್ತರಿ ಅದು. ಈ ಸರಿ ಮುಂದೆ ಅದನ್ನು 8ನೇ ತಿಂಗಳದಾಗ ಅದನ್ನು ಹಚ್ತೀವಿ ರೀ. ಈ ಹೊಲ ಕುಲ್ಲ ಹಾಕತ್ರಿ ಅಲ್ಲಿ ಮತ್ತೆ ಅಲ್ಲಿ ದುಡ್ಕೊಳ್ಳೋದು ರೀ. ಅಂದ್ರೆ ಇದು ಒಂದು ಸರಿ ಬಾಳೆ ಹಚ್ಚಿದ್ರೆ ಎಷ್ಟು ವರ್ಷ ಸಿಗ್ಬೋದು? 2 ವರ್ಷ ರೀ. 2 ವರ್ಷ 3ನೇ ವರ್ಷ ಬರ್ತೈತೆ ರೀ. ಇಡಬಾರ್ದ್ರಿ ಲಕ್ಷಣ ಭಾಳ ಆಗತ್ತೆ ರೀ, ಬೀಳೋದು ಭಾಳ ಆಗತ್ತೆ, ಹೈಟ್ ಭಾಳ ಆಗತ್ತಲ್ಲ ರೀ, ಭಾಳ ಬೀಳ್ತೈತಿ, ಬೀಳೋದು ಭಾಳ ರೀ. ಒಟ್ಟು ಜಾಣ್ತಂದ್ರೆ 2 ಒಟ್ಟು ಅದ್ರ ಮನಸ್ಸು ಕೊಟ್ಟು ದುಡಿದ್ರೆ ಲಾಭಾಂಶ ಐತೆ ರೀ. ನೋಡಿ ಸ್ನೇಹಿತರೆ, ಇವರು ಒಂದು ಅನುಭವ ಏನಪ್ಪ ಅಂತಂದ್ರೆ, ನನ್ನ ಎಜುಕೇಷನ್ ಕಡಿಮೆ ಐತೆ ಅಂದ್ರೆ ನಾನು ನಮ್ಮಪ್ಪ ಇಲ್ಲೇ ನಮ್ಗೆ ಉದ್ಯೋಗ ಅಂತ ನಮ್ಗೆ ಯಾವಾಗ ಬಿಟ್ಟರೆ ಅವತ್ತಲಿದ್ದ ನಾವು ಏನು ಮಾಡ್ಕೊಂಡ್ವಿ, ಇಲ್ಲ ನಾ ಕೃಷಿನ ಅದರಲ್ಲೇ ನಾವು ಬಾಳೆ ಬೆಳೆದು ಸಕ್ಸಸ್ ಆಗೋಣ ಅಂತಂತಂದು ಒಂದು ತಲೆ ಹೋಕ್ಕಂತ. ಅದು ನಮ್ಮೂರು ಬಾಳೆ ಹೊರ ರಾಜ್ಯಕ್ಕೆ ಹೋಗುತ್ತೆ, ಹೊರ ಜಿಲ್ಲೆಗೆ ಹೋಗುತ್ತೆ. ಆದರೆ ನಮ್ಮ ಊರಿನವರು ಯಾರು ಮಾರ್ಕೆಟ್ ಹುಡ್ಕೊಲ್ಲ, ನಾವು ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಅಂದ್ರೆ ಆ ಥರ ನಮ್ಮ ಇಲ್ಲಿ ಬಾಳೆ ಬೆಳೆದೈತೆ. ಅದರ ಸ್ಪೆಷಲಾಗಿ ನಮ್ದು ಏನಪ್ಪ ಅಂದ್ರೆ ಏಲಕ್ಕಿ ಬೆಳೆ. ಪಚ್ಚಬಾಳೆ ಸ್ವಲ್ಪ ಲಾಸ್ ಅನಿಸಿದ್ರೆ ಈ ಏಲಕ್ಕಿ ಬೆಳೆ ನಾವು ಸಕ್ಸಸ್ ಆಗಿವೆ. ಒಂದು 2 ವರ್ಷದ ಈ ವರ್ಷ ನಮ್ಗೆ 2 ವರ್ಷಕ್ಕಿಂತ ಈ ವರ್ಷ ನಮ್ಗೆ ಒಂದು ಒಳ್ಳೆಯ ಲಾಭ ಸಿಕ್ಕತ್ತೆ. ಕನಿಷ್ಠ ಎಕರೆಗೆ 4ರಿಂದ 5 ಲಕ್ಷವರೆಗೆ ನಾವು ಆದಾಯ ತೆಗೆದ್ವಿ ಅಂತ ಹೇಳ್ತಾರೆ. ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಅಣ್ಣಾರ. ನಮಸ್ಕಾರ.